ಗುತ್ತಿಯು ಕಾಡಿನಲ್ಲಿ ಹೋಗುತ್ತಿರುವಾಗ ಇದರ ಮನೆ ಹಾಳಾಗ್ಲೋ, ಈ ನರಿಯಿಂದ ಸುಖ ಇಲ್ಲ ಎಂದಿದ್ದೆ. ಯಾರಿಗೆ? ಬನ್ನಿ ನೋಡೋಣ. ಅವನು ನರಿ ಎಂದು ಹೇಳಿದ್ದರೂ ಅವನ ಮನಸ್ಸಿನಂತಿರಲಿಲ್ಲ. ಹುಲಿ ಎನ್ನುವುದಕ್ಕೆ ಬದಲಾಗಿ ನರಿ ಎಂದಿದ್ದನು. ಹಾವು ಕಚ್ಚಿದೆ ಎಂದರೆ ಅಪಶಕುನವಾಗುತ್ತದೆಂದು ಬಳ್ಳಿ ಮುಟ್ಟಿದೆ ಎನ್ನುತ್ತಾರಲ್ಲ, ಹಾಗೆ. ಗುತ್ತಿಯು ಸೀತೂರು ಗುಡ್ಡದ ನೆತ್ತಿಗೇರಿರಲಿಲ್ಲ. ಗಾಳಿ ಪ್ರಾರಂಭವಾಗಿ ಕಾಡು ಓ ಎನ್ನತೊಡಗಿತ್ತು. ಗುಡುಗಿತು, ಮಿಂಚಿತು, ಅಲ್ಲೊಂದು ಇಲ್ಲೊಂದು ಹನಿ ಪ್ರಾರಂಭವಾಗಿತ್ತು. ಅವನು ಕಂಬಳಿ ಕೊಪ್ಪವನ್ನು ಬೇಗ ಬೇಗನೆ ತೆಗೆದು ಸೂಡಿಕೊಳ್ಳುತ್ತಿದ್ದಾಗಲೇ ಮುಂಗಾರು ಮಳೆ ಪ್ರಾರಂಭವಾಯಿತು. ಅವನು ಮಳೆಯನ್ನು ಬೈಯುತ್ತಾ ಕಾಡಿನಲ್ಲಿ ತಡವುತ್ತಾ ನಡೆದನು. ಗುತ್ತಿಯು ಸೀತೂರು ಗುಡ್ಡ ದಾಟಿ ಲಕ್ಕುಂದದ ಗದ್ದೆ ಕೋಗಿಗೆ ಹರಿಯುತ್ತಿರುವ ಹಳ್ಳವನ್ನು ಸಮೀಪಿಸುತ್ತಾನೆ. ತೊರೆಯ ನೀರಿನ ಭೋರಾಟವನ್ನು ಆಲಿಸಿ, ಇನ್ನು ಈ ಹಳ್ಳದ ಹೆಣ ಬೇರೆ ಕಾಯ್ಬೇಕು ಎಂದು ಗುಣಗಿದನು. ಗುತ್ತಿಯು ರಭಸವಾಗಿ ಅರಿಯುತ್ತಿದ್ದ ಹಳ್ಳವನ್ನು ನೋಡುತ್ತಾ ಆ ಮಿಂಚು, ಮಳೆ, ಗುಡುಗಿನಲ್ಲಿ ಹಳ್ಳದ ಪಕ್ಕದಲ್ಲೇ ಕೂತು ಕಾಯುತ್ತಿದ್ದ. ಅವನಿಗೆ ಹಳ್ಳದ ಆಚೆ ದೂರದಲ್ಲಿ ಲಕ್ಕುಂದದ ಗದ್ದೆ ಕೋಗಿನ ಜಡ್ಡಿನಲ್ಲಿ ಪದೇ ಪದೇ ಬೀಸುತ್ತಿದ್ದ ಲಾಟೀನುಗಳು ಕಾಣಿಸಿತು. ಈ ಮಳೆಯಲ್ಲಿ ಮೀನು ಕಡಿಯಕ್ಕೆ ಹೊರಟ್ರಲ್ಲಪ್ಪ ಎನ್ನುತ್ತಾ ಇದ್ದಂಗೆ ಮಳೆ ನಿಂತಿದ್ದು ಅನುಭವಕ್ಕೆ ಬಂತು. ಆದರೆ ಹಳ್ಳ ಇಳಿಯುವವರೆಗೂ ಕಾಯಲೇಬೇಕು. ಗಾಳಿ ಬೀಸಿದಂತೆಲ್ಲ ಮರದ ಹನಿ ತಟಪಟನೆ ಉದುರುತ್ತಿತ್ತು. ತೊರೆಯು ಇಳಿಯುವಿಕೆಗೆ ಕಾಯುತ್ತಿದ್ದ ಗುತ್ತಿಗೆ ಅವನ ಮೂಗಿಗೆ ಬಿದ್ದಿದ್ದು ನಾಯಿಯ ವಾಸನೆ. ನಾಯಿ ಕಂಡಿದ್ದರೆ ಎಷ್ಟರ ಮಟ್ಟಿಗೆ ನಿಜವಾಗಿತ್ತೋ ಹಾಗೆಯೇ ಊಹಿಸಿದನು. ದಾರಿ ಹುಡುಕೊಂಡು ಬಂತೋ ಏನೋ ಎನ್ನುತ್ತಾ ಬಾಹುಲಿಯಾ ಬಾ ಎಂದು ಮುಂದಾಗಿ ಕರೆದನು. ಅವನು ಕರೆದ ತಕ್ಷಣ ದೈತ್ಯಾಕೃತಿಯ ಅವನ ಕಂತ್ರಿ ನಾಯಿ ನೆಗೆದು ಬಂತು. ಆ ನಾಯಿ ಒದ್ದೆಯಾದ ತಲೆಯ ಮೇಲೆ ಕೈ ಸವರುತ್ತಾ, ಥೂ ಕಳ್ಳ, ಬರಬೇಡ ಅಂತ ಹೇಳಿ ಬಂದ್ರೂ ಮತ್ತೆ ಬಂದಿಯಾ ಎಂದನು. ಗುತ್ತಿ ಒಬ್ಬನೇ ಕೂತು ಬೇಜಾರಾಗಿ, ಜೊತೆ ಬೇಕಾದುದರಿಂದ ಅದು ದೂರ ಹೋಗಬೇಕೆಂದು ಅವನು ಹಠ ಹಿಡಿಯಲಿಲ್ಲ. ಆ ನಾಯಿಯ ದೆಸೆಯಿಂದ ಗುತ್ತಿಗೆ ನಾಯಿ ಗುತ್ತಿ ಎಂದು ಹೆಸರು ಬಂದಿತ್ತು. ಅವನು ಎಲ್ಲಿ ಹೋದರೂ ಬೆನ್ನು ಬಿಡದೆ ಹಿಂಬಾಲಿಸಿ ಬರುತ್ತಿತ್ತು. ಅದರಿಂದ ಅವನಿಗೆ ನಾಯಿ ಗುತ್ತಿ ಎಂದು ಹೆಸರು ಬಂದಿತ್ತು. ಗುತ್ತಿಯು ಅದಕ್ಕೆ ಹುಲಿಯಾ ಎಂದು ಹೆಸರಿಡಲು ಕಾರಣ ಅದರ ಬೆಳವಣಿಗೆ, ಧೈರ್ಯ, ಅದರ ಮೋರೆ ಇವುಗಳನ್ನು ನೋಡಿ ಅದಕ್ಕೆ ಹುಲಿಯಾ ಎಂದು ನಾಮಕರಣ ಮಾಡಿದನು. ಸುಮಾರು ಅರ್ಧ ಗಂಟೆಯ ಮೇಲೆ ಹಳ್ಳ ತಕ್ಕ ಮಟ್ಟಿಗೆ ಇಳಿಯಿತು. ಗುತ್ತಿಯು ನಂತರ ಹಳ್ಳವನ್ನು ದಾಟತೊಡಗಿದನು. ಅವನ ನಾಯಿಯು ಅವನಿಗಿಂತ ಮೊದಲೇ ಹಳ್ಳ ದಾಟಿ ತನ್ನ ಒಡೆಯನಿಗಾಗಿ ಕಾಯುತ್ತಿತ್ತು. ಹಳ್ಳ ದಾಟಿದ ಗುತ್ತಿ ಅರೆಪಾಲಿಗೆ ಹೆಚ್ಚಾಗಿಯೇ ಒದ್ದೆಯಾಗಿದ್ದನು. ಮಳೆ ಮತ್ತು ತೊರೆಯನ್ನು ಹೀನಾಯವಾಗಿ ಬೈಯುತ್ತಾ ಮುಂದುವರೆದನು. ಮೇಘರವಳ್ಳಿಯಾಚೆ ಹಳೆ ಮನೆಗೆ ಹೋಗಬೇಕೆಂದಿದ್ದವನು ಲಕ್ಕುಂದದ ಹಳೆ ಪೈಕಿಯವರ ಮನೆಯಲ್ಲಿ ಆ ರಾತ್ರಿ ಕಳೆಯಲು ನಿಶ್ಚಯಿಸಿದನು. ಈ ಗದ್ದೆ ಕೂಗು ದಾಟಿ ಆ ಕರಣದ ಬ್ಯಾಡ ದಾಟಿದರೆ ಸೈನೇಸನ್ಯರ ಮನೆ ಸಿಗ್ತದೆ. ಮೊದಲು ಮೈ ಒಣಗಿಸಿಕೊಳ್ಬೇಕು. ಅನ್ನ ಇಲ್ದಿದ್ರೆ ಗಂಜಿನಾದ್ರೂ ಕೊಡ್ತಾರೆ. ಹೆಗ್ಡೇರ ಮನೆ ಆಳು ಅಂತ, ಇಲ್ಲ ಅಂದ್ರೆ ಹಂಡೇನಾದ್ರೂ ಸಿಗ್ತದೆ ಎಂದು ಬಾ ಹುಲಿಯ ಬಾ ಎಂದು ಕರೆದೊಯ್ದನು.